ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಆಲ್ಗೋ ಟ್ರೇಡ್ನ ಒಂದು ರಿಸಲ್ಟ್ಸ್ ತೋರಿಸ್ತಾ ಇದ್ದೀನಿ. ಸೊ ನಿಫ್ಟಿ ಬೇಸ್ನ ಒಂದು 20 ಕ್ವಾಂಟಿಟಿ ಬೈನ ಬಿಟ್ಬಿಡಿ, ಬಿಕಾಸ್ ಅದು ನನ್ನ ಪೋರ್ಟ್ಫೋಲಿಯೋದಲ್ಲಿ 280 ಕ್ವಾಂಟಿಟಿ ಇತ್ತಲ್ಲ, ಅದನ್ನು ನಾನು ಒಂದು 300 ಮಾಡೋ ಪರ್ಪಸ್ಗೋಸ್ಕರ ಒಂದು 20 ಕ್ವಾಂಟಿಟಿನ ಬೈ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ ಯಾವುದೇ ಒಂದು ರೀಸನ್ ಇಲ್ಲ. ಸೊ ಓವರಾಲ್ ನಮ್ಮ ಒಂದು ಆಲ್ಗೋ ಟ್ರೇಡಿಂಗು 1254 ರುಪೀಸ್ ಅಥವಾ 1250 ಅನ್ನೋ ಒಂದು ರೌಂಡ್ ಫಿಗರ್ ಒಂದು ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಬೀಳಬೇಕಾಗಿದೆ, ಬಿಕಾಸ್ ಬ್ಯಾಂಕ್ ನಿಫ್ಟಿ ಸಿಕ್ಕಾಪಟ್ಟೆ ಸ್ಟ್ರೆಚ್ ಆಗಿರೋದ್ರಿಂದ ಆ ಒಂದು ಸ್ಟ್ರೆಚ್ ಬೇಸಿಸ್ ಮೇಲೆ HDFCನ ನೋಡಿದ್ರೆ ಅದು ಸ್ವಲ್ಪ ಒಂದು ವೀಕ್ ಕಾಣಿಸ್ತಾ ಇತ್ತು. ನಿನ್ನೆ ಒಂದು ಮಾರ್ಕೆಟ್ ಕ್ಲೋಸಿಂಗ್ ಸೆಷನ್ ಅಂತ ಹೇಳ್ಬೋದು. ಅದ್ರ ಬೇಸಿಸ್ ಮೇಲೆ ನಮ್ಮ ಒಂದು ಪ್ಲ್ಯಾನಿಂಗ್ ಅಥವಾ ಎಕ್ಸಿಕ್ಯೂಷನ್ ಏನಿತ್ತು ಅದ್ರ ಬೇಸಿಸ್ ಮೇಲೆ ನಮ್ಮ ಒಂದು ಪ್ರಾಫಿಟ್ಟು ಬಂತು ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಒಂದು ಮಾರ್ಜಿನ್ ಡೀಟೇಲ್ಸ್ ಯಾವ ತೋರಿಸ್ಬಿಡ್ತೀನಿ, ನೋಡ್ಬೋದು. ಪೀಕ್ ಮಾರ್ಜಿನ್ 52,000 ಒಂದು ಮಾರ್ಜಿನ್ ಇದೆ. ಸೊ ಅದ್ರ ಜೊತೆಗೆ ಚಾರ್ಜಸ್, ಸುಮಾರು ಜನ ಚಾರ್ಜಸ್ ಕೇಳ್ತಾರಲ್ಲ, ಅದಕ್ಕೋಸ್ಕರ ಚಾರ್ಜಸ್ ತೋರಿಸಿದ್ರೆ ಆಲ್ಮೋಸ್ಟ್ ನೋಡ್ಬೋದು 28 ರುಪೀಸ್ನ ಅಥವಾ 29 ರುಪೀಸ್ನ ಒಂದು ಚಾರ್ಜಸ್ ಇದೆ ಅಂತ ಹೇಳ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ. ಸೊ ಅದು ಗೌರ್ಮೆಂಟ್ ಟ್ಯಾಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ರಿಫ್ರೆಶ್ ಮಾಡ್ತಾರೆ, ಮತ್ತೆ ಸ್ವಲ್ಪ ನೋಡ್ಕೊಂಬಿಡಿ. ಮಾರ್ಕೆಟಿಂದ ಲೈವ್ ಮಾರ್ಕೆಟಲ್ಲಿ ರನ್ ಆಗ್ತಿದೆ. 157 ಒಂದು ಟೈಮ್ ಆಗಿದೆ. ಸೊ ನನ್ನ ಒಂದು ಟ್ರೇಡ್ ಆಲ್ಮೋಸ್ಟ್ ನಮ್ಮ ಒಂದು ರೂಲ್ಸ್ ಪ್ರಕಾರ ಎಕ್ಸಿಟ್ ಆಗಿದ್ದರಿಂದ ಸೊ ಮತ್ತೆ ಇಟ್ಕೊಳ್ಳೋ ಅಂಥ ಒಂದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡು ವೀಡಿಯೋ ಬೇಗನೆ ಮಾಡಾಕ್ತಾಯಿದ್ದೀನಿ. ನಮ್ಮ ಒಂದು ಡೀಟೇಲ್ಸ್ನ ನಮ್ಮ ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೋಡಿ, 28 ಜೂನ್ ಡೇಟ್ ಸಹ ನೋಡ್ಕೊಂಬಿಡಿ ಟಾಪಲ್ಲಿ. ಸೊ 28 ಜೂನ್ ಡೀಟೇಲ್ಸ್ ನೋಡ್ಕೊಂಬಿಟ್ರೆ ನಮ್ಮೊಂದು ಪ್ರಾಫಿಟ್ 1250 ಅಪ್ಡೇಟ್ ಮಾಡಿದ್ದೀನಿ. ಸೊ ಓವರಾಲ್ ಈ ಮಂತ್ ಒಂದು 7 ದಿವಸ ಟ್ರೇಡ್ ಮಾಡಿದ್ರೆ 1 ದಿವಸ ಲಾಸ್ ಆಗಿದೆ. ಅದು ವೆರಿ ಮಿನಿಮಲ್ ಲಾಸ್, ಮತ್ತು ಇದು ವೆರಿ ಡೀಸೆಂಟ್ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಸೊ 3000 ರುಪೀಸ್ನ ಒಂದು ಪ್ರಾಫಿಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಜೂನ್ ಮಂತು ನಮಗಿಂದ ಅಷ್ಟು ಟೆನ್ಷನ್ ಇಲ್ಲದ್ರೆ ಟ್ರೇಡ್ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಕಡಿಮೆ ಟ್ರೇಡು, ಕಡಿಮೆ ಪ್ರಾಫಿಟ್ಟು, ಕಡಿಮೆ ಸ್ಟ್ರೆಸ್ ಅಂತಲೇ ಹೇಳ್ಬೋದು. ಸೊ ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇರೋ 9620275275ಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡೋಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಒಂದು ಬೆಸ್ಟ್ ಆಗಿರೋಂಥ ಒಂದು ಟೂಲ್ ಅಂತೇಳಿ ಆಲ್ಗೋ ಟ್ರೇಡಿಂಗ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಮತ್ತೊಂದು ಸಲ ರಿಫ್ರೆಶ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬಿಡಿ. ಓಕೆ, ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.